ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಖರ್ಗೆ ಅವರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಸದಾಶಿವನಗರದ ಖರ್ಗೆ ಅವರ ನಿವಾಸದಿಂದಲೇ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖರ್ಗೆ ಅವರ ಕಾರಿನಲ್ಲೇ ಡಿಕೆ ಶಿವಕುಮಾರ್ ಅವರು ಹೊರಟಿರುವಂತದ್ದು ಕುತೂಹಲ ಮೂಡಿಸಿದೆ. ಡಿಕೆ ಶಿವಕುಮಾರ್ ಅವರ ನಡೆ ಎಲ್ಲಿಗೆ ಈ ಪಯಣ ಅನ್ನೋ ಕುತೂಹಲವನ್ನ ಸದ್ಯ ಮೂಡಿಸಿರುವಂತದ್ದು. ಕಳೆದ 3 ದಿನಗಳಿಂದ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಈ ಸಂದರ್ಭದಲ್ಲಿ ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೋಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಬಂದಿದ್ದರು. ಹಲವು ಸಚಿವರು ಶಾಸಕರು ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ರು. ಇದರ ನಡುವೆ ಇವತ್ತು ಖರ್ಗೆ ಅವರ ಜೊತೆಯಲ್ಲಿಯೇ ಪ್ರಯಾಣ ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಖರ್ಗೆ ಅವರು 11 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ. ಈ ನಡುವೆ ಖರ್ಗೆ ಅವರ ಜೊತೆ ಅವರ ಕಾರಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಿರುವಂಥದ್ದು ಕುತೂಹಲವನ್ನು ಮೂಡಿಸಿದೆ. ಖರ್ಗೆ ಅವರ ಸದಾಶಿವನಗರದ ನಿವಾಸದಿಂದಲೇ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲೇ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಿರುವಂಥದ್ದು. ಅವರು ದೆಹಲಿಗೆ ಹೋಗ್ತಾರಾ ಖರ್ಗೆ ಅವರ ಜೊತೆಗೆ, ಅಥವಾ ಕಾರಿನಲ್ಲಿ ಹೋಗಿ ಅವ್ರ ಜೊತೆ ಏನು ಪ್ರಯಾಣ ಮಾಡ್ತಾ ಇದ್ದಾರೆ, ಈಗ ಈ ಸಂದರ್ಭದಲ್ಲಿ ಏನಾದ್ರು ಮಾತುಕತೆಗಳನ್ನು ನಡೆಸ್ತಾರಾ? ಯಾಕಂದರೆ ಸಾಕಷ್ಟು ಅಭಿಪ್ರಾಯಗಳನ್ನು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಗ್ರಹಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿರುವ ಗೊಂದಲಗಳಿಗೆ ದಯವಿಟ್ಟು ಬ್ರೇಕ್ ಹಾಕಿ, ಸಚಿವ ಸಂಪುಟ ಪುನರ್ರಚನೆಯ ಒಪ್ಪಿಗೆ ನನಗೆ ಸಿಕ್ಕಿದೆ ಅಂತ ಹೇಳಿದರು. ಹಾಗೆ ಡಿಕೆ ಶಿವಕುಮಾರ್ ಆಪ್ತ ಬಣದ ಒಂದಷ್ಟು ಶಾಸಕರು ಸಚಿವರು ಏನು ದೆಹಲಿಗೆ ಹೋಗಿದ್ರು, ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು ಅನ್ನೋ ಮಾಹಿತಿ ಇತ್ತು. ಈ ವಿಚಾರವಾಗಿ ಏನಾದರೂ ಚರ್ಚೆಗಳು ನಡೀತಾ ಇದೆಯಾ, ನಾಯಕತ್ವ ಗೊಂದಲಗಳೇನಿದೆ ಅದರ ವಿಚಾರವಾಗಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಖರ್ಗೆ ಅವರು ಕಾರ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯಗಳು, ಅದೇ ಕಾರ್ನಲ್ಲಿನೇ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಯಾಣಿಸ್ತಾ ಇರುವಂಥದ್ದು. ಖರ್ಗೆ ಅವರ ಜೊತೆಯಲ್ಲಿಯೇ ಗಮನಿಸ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಅವರು ಕೂಡ ಕಾರ್ನಲ್ಲಿ ಹತ್ತುತ್ತಾ ಇರುವಂಥ ದೃಶ್ಯಗಳನ್ನು. ಇಬ್ಬರು ಸದಾಶಿವನಗರದ ಖರ್ಗೆ ಅವರ ನಿವಾಸದಿಂದ ಹೊರಟಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಹರೀಶ್, ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಒಂದೇ ಕಾರಿನಲ್ಲಿ ಹೊರಟಿರುವಂಥದ್ದು, ಎಲ್ಲಿಗೆ ಈ ಪಯಣ ಅನ್ನೋ ಪ್ರಶ್ನೆ ಏನಿದೆ ಡೀಟೇಲ್ಸ್ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು, ಕಳೆದ 4-5 ದಿನಗಳಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಉಳಿದುಕೊಂಡಿದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಆ ಕಡೆ ತಲೆ ಹಾಕಿ ನೋಡಿರ್ಲಿಲ್ಲ. ಸೊ ಸಿಎಂ ಸಿದ್ದರಾಮಯ್ಯರು ಭೇಟಿ ಮಾಡಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಕೂಡ ತಲೆ ಹಾಕಿರಲಿಲ್ಲ. ಆದ್ರೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯತ್ತ ಹೊರಡೋದಕ್ಕೆ ಸದಾಶಿವನಗರದಿಂದ ಕಾರ್ದಿಂದ ಹೊರಡೋದಕ್ಕೆ ಅನುವಾಗಿದ್ರು. ಸೊ ಆ ಒಂದು ಸನ್ನಿವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಸೊ ನಂತರ ಅವರು ಖರ್ಗೆ ಕಾರಿನಲ್ಲಿ ಕೂಡ ಕುಳಿತುಕೊಂಡು ಜೊತೆಯಲ್ಲೇ ತೆರಳಿದ್ರು. ಸೊ ಖರ್ಗೆ ಅವರು 11 ಗಂಟೆ ಸುಮಾರಿಗೆ ದೆಹಲಿಯತ್ತ ಕಾಪ್ಟರ್ನಲ್ಲಿ ತೆರಳಲಿದ್ದಾರೆ. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ಖರ್ಗೆ ಅವ್ರ ಜೊತೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಸಹಜವಾಗಿ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಜೊತೆ ಮಾತನಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ. ಸೊ 2.5 ವರ್ಷ ನಂತರ ತನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿರುವಂತಹ ಡಿಕೆ ಶಿವಕುಮಾರ್ ಅವರು ಸೊ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಕೂಡ ಆ ಒಂದು ವಿಚಾರವನ್ನ ಚರ್ಚೆ ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ. ಒಂದು ರಾಹುಲ್ ಗಾಂಧಿ ಅವರ ಭೇಟಿಗೂ ಮೊದಲೇ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ನಡೆಸ್ತಾ ಇರುವಂಥದ್ದು. ನಾಯಕತ್ವ ಗೊಂದಲವನ್ನ ಬಗೆಹರಿಸಿ ನನಗೆ ಒಂದು ಅವಕಾಶವನ್ನ ಕೊಡಬೇಕು, 2.5 ವರ್ಷ ನಂತರ ನನಗೆ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನ ಕೂಡ ಈಗ ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಈ ಒಂದು ವಿಚಾರವಾಗಿ ಸುದೀರ್ಘವಾಗಿ ಕೂಡ ಜೊತೆಯಲ್ಲಿ ತೆರಳುವಂತ ಸಂದರ್ಭದಲ್ಲಿ ಮಾತನಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೆಹಲಿಗೆ 2 ಗಂಟೆ ಸುಮಾರಿಗೆ ತೆರಳುತ್ತಾರೆ. ನಂತರ ನೇರವಾಗಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡಿ ವರದಿಯನ್ನು ಕೊಡ್ತಾರೆ, ರಾಜ್ಯದ ಗದ್ದುಗೆ ಗೊಂದಲ ವಿಚಾರವಾಗಿ ಅನ್ನುವಂಥ ಮಾಹಿತಿ ಲಭ್ಯ. ಹಾಗಾಗಿ ಅದಕ್ಕೂ ಮೊದಲು ಗದ್ದುಗೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ನವೀನ್, ಹರೀಶ್, ಡಿಕೆ ಶಿವಕುಮಾರ್ ಅವರು ಈ ಪ್ರಯಾಣ ಏನಿದೆ ಇದು ಏರ್ಪೋರ್ಟ್ವರೆಗೂ ಮಾತ್ರನಾ ಅಥವಾ ಬಹುಶಃ ದಿಲ್ಲಿಗೂ ಹೋಗೋ ಸಾಧ್ಯತೆಗಳೇನಾದ್ರು ಇದೆಯಾ ಹರೀಶ್? ಏರ್ಪೋರ್ಟ್ ವರೆಗೂ ಮಾತ್ರ ಡಿಕೆ ಶಿವಕುಮಾರ್ ಅವರು ತೆರಳುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳುವುದಕ್ಕೂ ಮೊದಲೇ ಒಂದಷ್ಟು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಈಗ ಅವರ ಕಾರಿನಲ್ಲೇ ತೆರಳುತ್ತಿದ್ದಾರೆ. ಅಲ್ಲಿ ದೆಹಲಿಗೆ ಕಳುಹಿಸುವುದಕ್ಕೂ ಮೊದಲೇ ಒಂದಷ್ಟು ವಿಚಾರಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಚರ್ಚೆ ನಡೆಸ್ತಿದ್ದಾರೆ ಖರ್ಗೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹಾಗಾಗಿ ಈ ಅಧಿಕಾರದ ಗದ್ದಿಗೆ ಸಂಬಂಧಪಟ್ಟಂಗೆ ಮಹತ್ವದ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಡಿಕೆ
ಕುಮಾರ್ ಚರ್ಚೆ ನಡೆಸಿದ್ದಾರೆ. ಒಂದು ಖರ್ಗೆ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಏನ್ ಚರ್ಚೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಿ ಕೆ ಶಿವಕುಮಾರ್ ಅವರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಯಾಕಂದ್ರೆ ಶತಾಯಗತಾಯ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿರುವಂತ ಡಿ ಕೆ ಶಿವಕುಮಾರ್ ಅದನ್ನ ಪಡೆಯಲೇಬೇಕು ಅನ್ನುವಂಥ ಮೇಲೆ ಪಣ ತೊಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಪಡಿಬೇಕು ಅನ್ನುವಂಥದ್ದು ಕೂಡ ಅವರ ಕನಸಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಗದ್ದಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನವೀನ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.